ಈ ಸೆಂಟರ್ ಅಲ್ವಾ? ಈ ಸೆಂಟರ್ ಇದೆ, ಕರೆಕ್ಟ್ ಸೆಂಟರ್. ಓಕೆ. ಅಣ್ಣ ಓಕೆ ಅಣ್ಣ ಮಂಜು. ಓಕೆ. ಮನು ಓಕೆ. ನಮ್ಮ ನಿಜವಾದ ರಿಯಲ್ ಸಂಬಂಧಿಕರಿಗೆ, ನಾನು ರೀಲ್ ಅಂತ ಹೇಳಲ್ಲ, ರಿಯಲ್ ಸಂಬಂಧಿಕರು ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಶರಣು ಶರಣು ಶರಣೋ ಶರಣು. ಪ್ರೇಮದ ಊರಲ್ಲಿ ಅದ್ರೊಳಗೆ ಒಂದು ಸಣ್ಣ ಕತೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ. ನನಗೆ ಅಲ್ಲಿನ ನಮಗೆ ಗ್ರಾಮಸ್ಥರು ಎಲ್ಲರ ಜೊತೆಗೂ ಒಂದ್ ರೀತಿ ಪ್ರೇಮ ಇರ್ತದೆ. ಇದು ನಾನು ಫಸ್ಟ್ ನನ್ನ ಪಾತ್ರದ ಬಗ್ಗೆ, ನನ್ನ ತಪ್ಪುಗಳು ಮಾಡ್ತಾ 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 ಹೋಗೋದು, ಹೊಸ ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ತೆ ಅಂದ್ರೆ ಮತ್ತೆ ತಿರ್ಗಾ ಫ್ಯಾನ್ ಹೊಡಕಲ್ಲ, ಮತ್ ಫೋನ್ ಹೊಡಾಕ್ತೀನಿ. ಆ ತರದ ತಪ್ಪುಗಳು 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 ಮಾಡ್ತಾ ಹೋಗಿ 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 ಅದು ಹೊಸ ಹೊಸ ತಪ್ಪುಗಳನ್ನ ಮಾಡ್ತಾ ಹೋಗಿ ಜೀವನವನ್ನ ಕಲ್ತ್ಕೊಂತ, ಅಂದ್ರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಆದ್ರೆ ಒಂದೊಂದ್ಸರಿ ತಪ್ಪು ಯಾವ ತರ ಅಂದ್ರೆ ಮರೆಯಲಾಗದ ತಪ್ಪಾಗಿರ್ತದ ಅದು. ಅದು ಮತ್ತೆ ನಾವು ಅದನ್ನ ಸರ್ ಮಾಡ್ಕೊಳಕ್ಕಾಗಲ್ಲ. ಆ ತರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಫಸ್ಟ್ ನನಗೆ ಶ್ರೀ ಫೋನ್ ಮಾಡಿ ಹೇಳಿದ್ರೆ ಈ ತರದೊಂದು ಕತೆ ಇದೆ ಸರ್, ಹಳ್ಳಿ ಕತೆ ಅಂತ. ನನ್ಗೆ ಯಾವಾಗ್ಲೂ ಈ ಹಳ್ಳಿ ಕಥೆಗಳು ಅಂತಂದ್ರೆ ನನ್ಗೊಂದ್ ಸ್ವಲ್ಪ ನನ್ಗ್ ಕಿವಿ ದೊಡ್ಡದಾಗತ್ತೆ. ಯಾಕೆಂದ್ರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರ್ ಆಮೇಲೆ ಕಲ್ಚರ್ ಅಂತ. ನಾನು ಫಸ್ಟ್ ಹುಟ್ಟು ಬೆಳೆದಿ ಬದುಕಿದ್ದು ಎಲ್ಲಾನು ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟ್ನಾಗ್ಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತೆ ಹಳ್ಳಿಯ ಜೀವನ. ನನ್ಗೆ ಇವತ್ತು ಅದ್ರದ್ದು ಒಂಥರ ನಂಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದ್ರೆ ಆ ತರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಬಂದು ನನಗೆ ಮನೋಜ್ ಅವ್ರು ಈ ಕತೆ ಹೇಳಿದಾಗ ಒಂದ್ ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದ್ ದಿನ ಏನ್ ಮಾಡೋದು ಅಂತ ನನಗೆ ಇಲ್ಲ ನಾನು ಫಸ್ಟ್ ಈ ತರ ಮಾಡ್ಕೋತೀನಿ, ಹಂಗ್ ಮಾಡ್ಕೋತೀನಿ ಅಂತ. ಆಮೇಲಿಂದ ಅವರು ಆಯ್ತು ಅಂತ ಅಂದ್ಕೊಂಡು ನಾನು ಮಾಡಕ್ ಹೋದ್ರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲಾನು. ಬೇಲೂರ್ನ ಸುತ್ತಮುತ್ತ, ಬೇಲೂರು ಹಳೆಬೀಡು, ಅಲ್ಲಿ ಯಾವ್ದೋ ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡೋದ್ರು. ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರಲ್ಲಿ 2,000 ಇತಿಹಾಸ ಹೇಳ್ತಾರೆ. ಬಹಳ ಒಳ್ಳೆ ಜನಪ ಅಲ್ಲೆಲ್ಲಾನು. ಅಯ್ಯಯ್ಯೋ ಎಷ್ಟು ಎಲ್ಲ ಬಸ್ ಗಟ್ಲೆ ಬಂದ್ಬಿಡೋರು ಪಾಪ ಜನ, ತುಂಬಾ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋರು. ತುಂಬಾ ತುಂಬಾ ಒಳ್ಳೆ ಜನ. ನಾನು ಅಂತ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು, ನಿಮ್ದು ಬೇಲೂರು ಮತ್ತೆ ಹಳೆಬೀಡು ತುಂಬಾ ಸಮೃದ್ಧಿಯಾದ ಊರುಗಳು, ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಬಳಸ್ಕೊಂಡು ತುಂಬಾ ಗ್ರಾಮವನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲನು. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು, ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾರ್ಸ್ಬಿಟ್ಟು ಅಂಬಕ್ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿದೀವಿ ಮುಚ್ಚಿಲ್ಲ, ತೆಗ್ದಿದೀವಿ ತೆಗ್ದಿಲ್ಲ ಅಂತ ಈ ತರದ್ದೇನಿಲ್ಲ. ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಬಹಳ ನಿಮ್ಗೆ ಎಷ್ಟೆಲ್ಲ ಇದಂಗೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರಿ? ಇಲ್ಲ, ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತಂದ್ರು. ಖುಷಿ ಆಯ್ತು ನಿಜವಾಗ್ಲೂ ಅದೆಲ್ಲಾನು. ಹಂಗೆ ಈ ತರದ್ದು, ಯಾಕಂದ್ರೆ ನಮ್ಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಹಳ ದೊಡ್ಡ ದೊಡ್ಡ ಇತಿಹಾಸ. ಬಂಗಾರ ಮನುಷ್ಯ ಆಗ್ಬೋದು, ಭೂತೈನ್ ಮಗ, ಯಜಮಾನ, ಜನ್ಮದ ಜೋಡಿ, ಇವೆಲ್ಲ. ಆಮೇಲೆ ತುಂಬಾ ಆರ್ಟ್ ಸಿನಿಮಾ ಅಂತ ಬಂದ್ರೆ ಚೋಮನ ದುಡಿ, ಅದೊಂದು ಪಕ್ಕ ನಮ್ಮ ಗುರುಗಳು ಬಿ ವಿ ಕಾರಂತರು ಮಾಡಿದ ಸಿನಿಮಾ ಅದು. ಇವೆಲ್ಲಾನು ಜನ ತುಂಬಾ ಇಷ್ಟಪಟ್ಟು ಮತ್ತೆ ಈಗ್ಲೂ ಅದನ್ನ ತಿರ್ವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲಾನು. ಹಂಗಾಗಿ ಅವ್ರು ನನಗೆ, ಮನೋಜ್ ಅವ್ರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಡುತ್ತೆ ನನಗೆ ಒಂದು ಹಳ್ಳಿದು. ಇನ್ನು ಹೊಸ ಕತೆಗಳು ಹೇಳಕ್ಕಾಗಲ್ಲ, ಇರೋ ಕತೆನೇ ಹೇಳ್ಬೇಕು ನಾವು. ಅದು ನಿಜವಾಗ್ಲೂ ಈಗ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ ಕತೆ, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನಿಮ್ಗೆ ನೋಡ್ತಿದ್ರೆ ರಾಮಾಯಣ ಬೇರೆ ಬೇರೆ ತರ. ಅವಾಗೊಂದು 1 ಕೋಟಿಲಿ ಮಾಡಿದ್ರೆ ಇವಾಗ 1,000 ಕೋಟಿ, 2,000-3,000 ಕೋಟಿಲಿ ಸಿನಿಮಾ ಮಾಡ್ತಾವ್ರೆ. ಮತ್ತೆ ಜನಕ್ಕೆ ಅದೇ ಕುತೂಹಲ, ಹೆಂಗ್ ಮಾಡ್ತಾರೆ ಅಂತ. ಸಿನಿಮಾ ಕಥೆಗಳು ಅಷ್ಟೇ, ಹೆಂಗ್ ಮಾಡ್ತಾರೆ, ಅಪ್ಪ ಅಂದ್ರೆ ಹೆಂಗಿರ್ತಾನೆ, ಮಗ ಅಂದ್ರೆ ಹೆಂಗಿರ್ತಾನೆ, ಸೊಸೆ ಅಂದ್ರೆ ಹೆಂಗಿರ್ತಾರೆ, ಮಗಳು ಅಂದ್ರೆ ಹೆಂಗಿರ್ತಾರೆ, ಮತ್ತೆ ಅದು ಹೆಂಗ್ ಮಾಡ್ತಾರೆ ಅಂತ. ಇದನ್ನ ಮನೋಜ್ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನನ್ಗೆ ಹೇಳಿದ್ರು. ನನ್ಗೆ ಮೊದ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವ್ರು ಅಂತ ನನ್ಗೊಂದ್ ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಅಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು, ಇಲ್ಲ ಆ ತರದ್ದಾಗ್ಲಿಲ್ಲ. ಅವರು ಕೇಳುವ ರೀತಿ, ಅವ್ರ ಪಾತ್ರಕ್ಕೆ ನನಗೆ ಅದನ್ನ ಅವರು ಈ ರೀತಿ ಹಿಂಗ ಆಗ್ಬೇಕು ಅನ್ನೋದು, ಅವೆಲ್ಲ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿ, ಅವರು ರಾಕ್ಷಸರು. ಮನೋಜ್ ಅವರು ಮತ್ತೆ ದೇವೇಂದ್ರ ಅವರು ಮತ್ತೆ ಅವ್ರ ಟೀಮು, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು,
ಆ ಅದು ಬೇಲೂರ್ದು ಹಾಸನದ್ದು ಈ ಮಳೆಗಳು ಮಲೆನಾಡು ಮಳೆ ಅವನ ಮಳೆ ಅಂತಾನ ಅದನ್ನ ಚಂಬಲ್ ನೀರೋದಂಗ ಅವೆಲ್ಲನು ಒಯ್ತಾನೆ ಇರ್ತಾರ ಅವೆಲ್ಲನು. ಅದನ್ನ ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದ್ರು. ನಾನು ಇದು ಹೆಂಗಪ್ಪ ಅಂತ ಅನ್ನಿಸ್ಬಿಡ್ತು. ಆಯ್ತು ಹೆಂಗೋ ಅಂದ್ಕೊಂಡು ನಮ್ಗೆಲ್ಲ ಕೆಳಗೆ ಮೇಲೆ ಎಲ್ಲ ಕಿತ್ಕೊಂತ ನನ್ಗೆ ಅಂದ್ಕೊಂಡು ಇಲ್ಲಿ ಇಲ್ಲ ಅದು ತಿರ್ಗಾ ಅದು ಒಳ್ಳೆ ಒಳ್ಳೆ ಮಳೆ ಅದು ನಿಜವಾಗ್ಲೂ. ಒಳ್ಳೆ ಮಳೆ, ಒಳ್ಳೆ ಹಸ್ರು, ಆ ದೇವ್ರುಗಳು ಆ ಗುಡ್ಡದ ಮೇಲೆ ಒಂದ್ ಕಡೆ ಕುತ್ಕೊಂಡಿದೀನಿ ನೋಡ್ಬೇಕು. ಪಾಪ ಒಳ್ಳೆ ಫಸಲ್ ಬಂದಿರೋ ಜಾಗ ಹೆಂಗ್ ಮಾಡೋದು ಅಂತಂದ್ರೆ, ಏನಿಲ್ಲ ಸರ್ ಒಂದ್ ಸಣ್ಣ ಬದ ಇದೆ, ನಾವ್ ಅಲ್ಲೇ ಹೋಗ್ಬೇಕು ಅಂತಂದ್ರು. ಯಾಕೆ ಅಂದೆ, ಆದ್ರೆ ಹೊಲ ಹಾಳಾಗ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲಾರ್ದು ಹೋದ್ರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದೀವಿ, ಸಿಂಹ 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 ಅಂದ್ಕೊಂಡು. ತುಳಿದಲ್ಲಿ ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದು ಪಾಪ. ಕೊನೆಗೊಂದು ಪಾಪ ಅವ್ರು ಏನು ಅನ್ಲಿಲ್ಲ. ಈ ಜೋಳನೋ ಏನೋ ಹಾಕಿದ್ವಿ, ಜೋಳ ಅಲ್ವಾ? ಜೋಳ ಏನೋ ಹಾಕಿದ್ರು. ಇಲ್ಲ ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿಯವರು, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ಈ ಈ ತರದಲ್ಲಿ ನನಗೆ ಅವ್ರ ಎನರ್ಜಿ, ಅವ್ರೊಂದ್ಸರಿ ಕಾಲು ಗೀಲು ಆಗಿ ಕೊನೆಗೆ ಏನೋ ಒಂದು ಆಗ್ಲಿಲ್ಲ ಬರ್ಲಿಲ್ಲ ಅಂದ್ರ, ಮೀನಕ್ಕ ಮೀನಕ್ಕ ಆಗ್ಬೇಕು, ಮೀನಕ್ಕ ಬರ್ಬೇಕು, ಹೌದು ಅದ್ಕ ಸೊಳ್ಳೆ ಹಿಂಗ್ ಹೋಗ್ಬಿಡಾರೆ, ಸಯ್ಯ ಅಂದ್ಬಿಟ್ಟು ಹಿಂಗ್ ಹೋಗ್ಬಿಡೋರು. ಇದೇನ್ ಮಾಡ್ತಾರಂದ್ರೆ ಮಾಮೂಲ್ ಮಾತುಕತೆ ಅವ್ರದ್ದು. ನಮ್ಮ ಇದು ದೇವೇಂದ್ರ ಅವರು ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿರಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದ್ರೆ ಈ ಪ್ರೊಡ್ಯೂಸರ್ ಡೈರೆಕ್ಟರ್ಗಳು ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬಿಡ ಸರ್, ಒಂದ್ ಇಲ್ಲಿ ಸರ್, ಅದಕ್ಕೆ ನಾವೊಂದ್ ಪಾಪ ಅದು ವರ್ಕೌಟ್ ಆಗ್ಲಿಲ್ಲ. ಹೌದು ಅಂತ ಹೇಳಿದೆ, ಇಲ್ಲ ಹಂಗ ಆಗಲ್ಲ, ನೀನ್ ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು, ಏನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಪಾಪ, ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಇಲ್ಲಿ ಮಳೆ ಬರುತ್ತೆ 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 ಅಂತಾರ. ಅದ್ಯಾಕ್ ಬರುತ್ತೆ ನಮ್ಗೆ, ಅದಕ್ಕೆ ನಾವ್ ಹೇಳಿದ್ವು ಶೂಟಿಂಗ್ನವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು ನಿಂತೋಗೋದು. ಅದಕ್ಕೆ ಏನೋ ಪ್ಲಾನ್ ಮಾಡಿರೋದು ಆಗ್ಲಿಲ್ಲ. ಆ ಈ ತರದ ಒಂಥರ ನಾವು ಆ ಗ್ರಾಮದವನ ಆಗ್ಬಿಟ್ಟಿದ್ದೇನೆ ನಿಜವಾಗ್ಲೂ. ಒಂದ್ ರೀತಿ ಏನೋ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಹಾಕಿದ್ ಮನೆ ಅಲ್ಲ. ಆ ಮನೆ ಇಬ್ರೇ ಗಂಡ ಹೆಂಡ್ತಿ. ಅವರು ಅವರೆಲ್ಲ ಬೆಂಗಳೂರ್ಲಿದ್ರು ಮಕ್ಕಳು. ಪಾಪ ಅವರೇ ಒಂದ್ಸರಿ ಅವ್ರ ಗಂಡ ಸೊಸೆ ಮತ್ತೆ ಮಗ ಬಂದ್ಬಿಟ್ಟು ಅವರೇ ಪರಕೀಯರ ತರ ಓಡಾಡ್ತಿದ್ರು ಆ ಮನೆಯಲ್ಲಿ. ಅಲ್ಲಿ ಹೋಗಿ ಸರ್ ಹೋಗಿ ಸರ್ ಹೋಗಿ ಹೋಗಿ ಅಂದ್ಕೊಂಡು ಅವ್ರ ಗಿಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಡ್ಬಿಟ್ಬಿಟ್ಟಿದ್ವಿ ಎಲ್ಲಾನು. ಪಾಪ ತುಂಬಾ ಪ್ರೀತಿಯಿಂದ ಅದ್ ಮಾಡ್ಕೊಟ್ರು ನಮ್ಗೆ. ಪಾಪ ಒಂದೊಂದ್ಸರಿ ರಾಗಿ ರೊಟ್ಟಿ, ಅದೆಂತದ್ದು ಚಟ್ನಿ. ಇವ್ರೊಂದ್ಸರಿ ನಮ್ಗೆ ಸರ್ ನಮ್ಮೂರಿಂದ ನಾನು ನಾಟಿ ಕೋಳಿ ಸಾರು ಮತ್ತೆ ರೊಟ್ಟಿ ತರಿಸ್ತೀನಿ ಅಂದ್ರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊ ಬಂದಾರ, ಮರ್ತ್ ಬಿಟ್ಟವ್ರೆ. ನಾವ್ ಊಟಕ್ಕೆ ಕುತ್ಕೊಂಡು ಅರ್ಧ ಉಂಡಿದ್ದೀನಿ. ಸಾರು ನಮ್ಮಮ್ಮ ಕೊಯ್ಸೊಟ್ಟಿದ್ದೀರಿ. ಹಂಗೆ ಅವರು ಆ ತರದೊಂದು ಇನ್ವಾಲ್ವ್ಮೆಂಟ್ ಒಂದ್ ನಿಜವಾಗ್ಲೂ ನನಗೆ ಸಿನಿಮಾನ ಹಿಂಗೂ ಮಾಡ್ಬೋದ, ಒಂದ್ ಟೀಮ್ ಆಗಿ ಎಲ್ಲ ಅವ್ರದ್ದು ಈ ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ ರೀತಿಗಳು, ಅಲ್ಲಿ ನಾವು ಲೊಕೇಶನ್ ಹುಡುಕಿದ್ ರೀತಿ, ಹಿಂಗೂ ಮಾಡ್ಬೋದಾ ಅಂತ ಅನ್ಸ್ಬಿಡ್ತು ನನ್ಗೆ. ಅಷ್ಟು ಪ್ರೀತಿಯಿಂದ ನಮ್ಗೆ ತೋರ್ಸ್ಕೊಳ್ಳೋದು. ಇನ್ನು ನಮ್ಮ ನಾಯಕ ನಟ ಶ್ರೀ, ಮೈಸೂರು ಹುಡುಗ, ಒಂದು ಕೂರ್ಗು, ಇನ್ನೊಂದು ಬೆಂಗಳೂರು ರಮಿಕ್. ನೀನು ಮೈಸೂರ? ಓ, ನಮ್ಮ ಮೈಸೂರು ಮೆಜಾರಿಟಿ ನಮ್ದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ, ಆಯಮ್ಮನ್ ಬೆಳಗ್ಗೆ ರಾಮ ಬಿಳಿನೋ ಏನೂ ಆಗ್ತಿರ್ಲಿಲ್ಲ, ರಿಫ್ಲೆಕ್ಟ್ರು. ಪಾಪ ಇವ್ರು ನಮ್ ಕ್ಯಾಮ್ರಾಮನ್ ಹಿಂಗ್ ಡಲ್ಲ ಬಿಡೋರು. ಯಾಕೆ ಸರ್ ತುಂಬಾ ವೈಟ್ ಸರ್, ಮ್ಯಾಚ್ ಮಾಡಕ್ಕೆ ಆಗ್ತಿಲ್ಲ, ಏನ್ ಮಾಡೋದು ಅಂತ. ಏನ್ ಮಾಡೋದು ಅಂತ ಈ ಸರಿ ನಿಮ್ಮನ್ನ ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡ್ಬಿಡೋರು. ಆಯ್ತು ಸರ್ ತಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ ನಿಜವಾಗ್ಲು ಥ್ಯಾಂಕ್ ಯು. ಅವೆಲ್ಲ ಆ ಗುಡ್ಡ ಬೆಟ್ಟ ಕತ್ತೋದಾಗ್ಲಿ ಮಾಡೋದಾಗ್ಲಿ, ಆ ನಿಜವಾಗ್ಲು ಇದು ನಾನು ನನ್ನ ಒಟ್ಟು ಈ 30 ವರ್ಷದ ಕೆರಿಯರ್ ಅಲ್ಲಿ ಸುಮಾರು ಈಗಾಗ್ಲೇ ನನಗೊಂದು 400 ಸಿನಿಮಾ ಆಗ್ತಾ ಬಂದಿದೆ. ಅದ್ರಲ್ಲಿ ನಾನು ನಿಜವಾಗ್ಲು ಯಾಕಂದ್ರೆ ಕಲಾವಿದನಿಗೆ ಅವಾಗಂತ ಒಂಥರ ಈ ಬಕಪಕ್ಷಿ ತರ ಕಾಯ್ತಾ ಇರ್ತೀವಲ್ಲ ಪಾತ್ರಗಳು ಬಂದಾಗ. ಒಂದ್ ಕ್ಷಣ ಅವ್ರು ಹೇಳಿದ ತಕ್ಷಣ ನನ್ಗೆ ಖುಷಿ ಆಯ್ತು, ಆಹಾ ಇದು ಚೆನ್ನಾಗಿದೆ ಪಾತ್ರ ಇದು ಅಂತ. ಏನ್ ಮಾಡೋದು, ಹಂಗು ಹಿಂಗು ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯ್ತು. ಅದನ್ನು ಆಯ್ತು. ಅದು ಆ ಒಂದ್ ರೀತಿಲಿ ನನಗೆ ನಿಜವಾಗ್ಲು ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ ಶ್ರೀ ಅವ್ರಿಗೆ ಆಗ್ಬೋದು ಶ್ರೀಯಪ್ಪ ಕರ್ಕೊಂಬಂದ ಮನೆಗೆ, ಸರ್ ಹಿಂಗಿದೆ ಎಳ್ಳಿ ಪಾತ್ರ, ಇದು ನೀವೇ ಮಾಡ್ಬೇಕು ಅಂತ. ಶ್ರೀ ನಿನಗೂ ಅಷ್ಟೇ ಥ್ಯಾಂಕ್ ಯು. ಯಾಕಂದ್ರೆ ಒಂದ್ ಪಾತ್ರ ಯೋಚಿಸ್ಕೊತಿರಲ್ಲ, ಅದ್ ಬಹಳ ಕಲಾವಿದನಿಗೆ ಅದ್ ಬಹಳ ಮುಖ್ಯ ಆಗತ್ತೆ. ಆಮೇಲಿಂದ ತಪಸ್ವಿನಿಗಾಗ್ಬೋದು, ರಮಿಕಾ,
ಎಲ್ಲರಿಗೂ ನೀವೇ ಶ್ರೀ ವಿಚಾರ ಹೇಳ್ಬೇಕು. ನಿಮ್ ಮದುವೆ ರಿಹರ್ಸಲ್ಸ್ ಎಲ್ಲ ಮುಂಚೆನೆ ಮಾಡ್ಬಿಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಫುಲ್ ರಿಹರ್ಸಲ್ ಮಾಡ್ಬಿಟ್ಟಿದ್ದಾರೆ. ಫುಲ್ ಅಂದ್ರೆ ಬರೀ ತಾಳಿ ಕಟ್ಟೋದು, ಆ ಬಟ್ಟೆ ಹಾಕೊಂಡು ಓಡಾಡೋದು ಅವೆಲ್ಲ ಮಾಡ್ಬಿಟ್ಟಿದಾರಮ್ಮ. ತುಂಬಾ ನಿಮ್ ಮದುವೆ ಫುಲ್ ರಿಹರ್ಸಲ್ ಮನೋಜ್ ಇಲ್ಲಿ ಶ್ರೀ ಮಾಡಿಸ್ಬಿಟ್ರು ಎಲ್ಲ. ಇಲ್ಲಿ 3 ಎರಡೆರಡು ಮದ್ವೆ ಕನ್ಸಲ್ ಇವ್ರ ಜೊತೆ ಪ್ರೆಸೆಂಟ್ ಅಲ್ಲಿ ಅಲ್ಲ. ಫುಲ್ ಹೇಳಲ್ಲ ಸುಮೀರಿ, ಏನ್ ಹೇಳಲ್ಲ ಸುಮೀರಿ, ಹಂಗ ಹೇಳಲ್ಲ ಸುಮೀರಿ. ಚೆನ್ನಾಗಿ ರಿಹರ್ಸಲ್ ಮಾಡ್ತಾರೆ. ಅದ್ ಮಾತ್ರ ನಮ್ಮ ಹವ್ಯಾಸ ಅಷ್ಟೇ, ಆ ಶಾಸ್ತ್ರಗಳು ಅಷ್ಟೇ. ಅವರು ಅವೆಲ್ಲ ಚೆನ್ನಾಗಿ ರಿಹರ್ಸಲ್ ಮಾಡಿದ್ರು. ಶ್ರೀ ಎಕ್ಸ್ಟ್ರಾರ್ಡನರಿ ರಿಹರ್ಸಲ್ ಮಾಡ್ಬಿಟ್ರು ಅದೆಲ್ಲಾನು. ವಿಶ್ ಯು ಆಲ್ ದಿ ಬೆಸ್ಟ್. ನಾನು ನಿಮ್ಮ ಮದುವೆಗೆ ಬಂದಿರಲ್ಲ, ಬೇಜಾರು ಮಾಡ್ಕೊಬೇಡಿ. ಒಳ್ಳೇದಾಗ್ಲಿ. ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಇನ್ನ ನಿಮ್ಮೆಲ್ಲರ ಪ್ರೀತಿ, ಸಹಾನುಭೂತಿ, ಪ್ರೋತ್ಸಾಹ ಒಳ್ಳೆ ಸಿನಿಮಾಗೆ ನೀವು ಯಾವತ್ತು ಕೊಟ್ಟಿದ್ದೀರಾ. ನಮ್ಮ ರಿಯಲ್ ಸಂಬಂಧಿಕರು. ನೀವು ಅದನ್ನ ಇದಕ್ಕೂ ಅದೇ ರೀತಿ ನೀವು ಕೊಡಿ ಅಂತ ನಿಮ್ಮನ್ನ ಕಳಕಳಿಯಿಂದ ಒಂದು ಮನವಿ. ಶರಣು ಶರಣು ಶರಣೋ ಶರಣ. ನಮ್ ಸಂಗೀತಗಾರ ಬಿಟ್ಟೆ ಸರ್, ನಾನು ನಿಮ್ಮ ಹಾಡು ಕೇಳಿದ್ ನಾನು ಇಲ್ಲೇ ಸರ್ ಕೇಳಿದ್ದು, ನಿಮ್ ಸಾಹಿತ್ಯ ಕೇಳಿದ್ದು ನಾನು. ಅಲ್ಲಿ ಅಷ್ಟೊಂದು ನಮ್ದು ಅಪ್ಪ ಮಗಂದೊಂದು ಸಾಂಗ್ ಒಂದಿನ ಇತ್ತು. ನಿಜವಾಗ್ಲೂ ನಿಮ್ಮೆಲ್ಲರ ಯಾಕಂದ್ರೆ ಇಲ್ಲೇ ಗೊತ್ತಾಗದು ನಮ್ಗೆ. ಅಲ್ಲಿ ಕಣ್ ಕಟ್ಬಿಟ್ಟಿರ್ತಾರೆ ನಮ್ ಪಾತ್ರಕ್ಕೆ. ಹಿಂಗೆ ನಾವು ಸಂಗೀತ ಗೊತ್ತಾಗಲ್ಲ, ನಮ್ ಕ್ಯಾಮ್ರಾಮನ್ ಒಂದ್ ಸ್ವಲ್ಪ ಸಂಬಂಧ ಇರ್ತದೆ. ಇನ್ನ ಮ್ಯೂಸಿಕ್ನವರು, ಸಾಹಿತ್ಯದವ್ರು ನಿಜವಾಗ್ಲೂ ಗೊತ್ತಿರಲ್ಲ. ಹಂಗಾಗಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ನಿಮ್ಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಾನುಭೂತಿ, ಪ್ರೋತ್ಸಾಹ, ಪ್ರೀತಿ ಈ ಸಿನಿಮಾ ಮೇಲೆ ಹೆಚ್ಚಾಗಿರ್ಲಿ ಅಂತ ನಾನು ಕೇಳ್ಕೊಳ್ತಾ, ಮನೋಜ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಏನ್ರಿ ಸರ್? ಒಂದ್ ನಿಮಿಷ, ಮೊದ್ಲೇದಾಗ ಅವ್ರ 4 ಜನ ಬರ್ಲಿ, ಹೀರೋ ಅಂಡ್ ಹೀರೋಯಿನ್ ಇಬ್ರು. ಸರ್, ಇದೇ ಸಮಯದಲ್ಲಿ ನೀವೆಲ್ಲರೂ ಆ ಮನೆ ಬಗ್ಗೆ ರಘು ಸರ್ ಇಷ್ಟೊತ್ತು ಮಾತಾಡಿದ್ರು, ಆ ಮನೆ ಬಗ್ಗೆ, ಆ ಲೊಕೇಶನ್ ಬಗ್ಗೆ. ಬಿಕಾಸ್ ಆ ಊರಲ್ಲಿ ಶೂಟಿಂಗ್ ಮಾಡೋದಕ್ಕೆ ಕಾರಣ ಕೂಡ ಆ ಮನೆಯವರು ಒಪ್ಕೊಂಡು. ಸೊ ಆ ಮನೆಯವರಾದಂತಹ ಅಶ್ವಿನಿ ಮೇಡಮ್ ಮತ್ತ ಅವ್ರ ಇಡೀ ಕುಟುಂಬಕ್ಕೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ಆ ಮನೆನೇ ಸಿಗ್ಲಿಲ್ಲ ಅಂತಂದಿದ್ರೆ ನಾವು ಆ ಲೊಕೇಶನ್ ಅಲ್ಲಿ ಶೂಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವರು ಅದೇನೋ ನಮ್ಮ ಮೇಲೆ ಒಂದು ಪ್ರೀತಿಯಿಂದ ಇಡೀ ಮನೆಯನ್ನ ನಮ್ಗೆ 2 ತಿಂಗಳು ಬಿಟ್ಕೊಟ್ಬಿಟ್ಟಿದ್ರು. ಸೊ ಮುಂದೆ ಎಲ್ಲ ನಾವು ಸೆಟ್ ಹಾಕೊಂಡು ಉಳಿದಿದ್ದೆಲ್ಲ ಮಾಡಿ ಸುಮಾರಷ್ಟು ಹಾಳು ಮಾಡಿ ಬಂದಿದೀವಿ. ಗೊತ್ತೇ ಇರುತ್ತೆ ನಿಮಗೆ ನಮ್ದು. ಸೊ ಬಟ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮೇಡಮ್ ಮತ್ತೆ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವ್ರ ತಂದೆ ತಾಯಿ, ಅವ್ರ ಹಸ್ಬೆಂಡ್ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ ಬೇಲೂರಿನ ಅಪ್ಪ ಅಮ್ಮಂದ್ರಿಗೆ ನಮ್ಮ ಪ್ರೇಮದ ಊರಲ್ಲಿ ತಂಡದಿಂದ ಶರಣೋ. ಬೇಲೂರು ಹಳೇಬೀಡಿನ ಸುತ್ತಮುತ್ತ ನಮ್ಗೆ ಶೂಟಿಂಗ್ ಮಾಡಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಗ್ರಾಮಸ್ಥರಿಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಥ್ಯಾಂಕ್ಸ್ ಸಾಧ್ಯ ಸರ್ ನಿಜವಲ್ಲ. ಎಸ್ಪೆಷಲಿ ದೊಡ್ಡಗೊತ್ತಹಳ್ಳಿ ಜನಗಳಂತೂ ತುಂಬಾ ಸಹಾಯ ಮಾಡಿದ್ದಾರೆ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮೊದಲನೇದಾಗಿ ರಂಗಾಯಣ ರಘು ಸರ್ಗೆ ಧನ್ಯವಾದ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಜೊತೆಗೆ ಸಿನಿಮಾದಲ್ಲಿ ಅಭಿನಯಿಸಿದ್ದಕ್ಕೆ. ಯಾಕಂದ್ರೆ ನಮ್ಮೆಲ್ಲರ ಮನ್ಸಿಗೆ ನೋವಾದಾಗ ಅದ್ ಎಷ್ಟು ಸರಿ ಅವ್ರು ಆಕ್ಟ್ ಮಾಡಿರುವಂತ ಸಿನಿಮಾದ ಸೀನ್ ಗಳನ್ನ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ನೋಡಿದೀವಿ ಅಂತ ಬಹುಶಃ ನಮ್ ಇಲ್ಲಿರೋರು ಎಲ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಅವರ ಆಕ್ಟಿಂಗ್ ಅಂತಂದ್ರೆ ಅದು ಥೆರಪಿ ರೀತಿ ನಮ್ಗೆ. ಸೊ ಈಗ ಆಲ್ರೆಡಿ ಹೇಳಿದ್ರಲ್ಲ, ಅವ್ರ ಮಳೆ ಬಗ್ಗೆ ಹೇಳ್ಬೇಕಾದ್ರೆ ನಂಗೆ ಗಾಳಿಪಟ ಡೈಲಾಗೆ ನೆನಪಾಗ್ತಿತ್ತು. ಅಥೋ ಏನ್ ಊರು ಇದು ಬತ್ಲು ಮನೆ ಇದ್ದಂಗಿದೆ ಅಂತ. ಅಂದ್ರೆ ಅಷ್ಟು ಅವ್ರು ಮಾತಾಡಿರೋ ಒಂದೊಂದು ಡೈಲಾಗ್ಗಳು ಕೂಡ ಅಷ್ಟು ನಮ್ಮ ಎಲ್ಲರ ಮನಸ್ಸಿನ ಆಳಕ್ಕೆ ಬೇರೂರಿದೆ. ಆ ಡೈಲಾಗ್ ಡೆಲಿವರಿಯಿಂದ ಹಿಡಿದು ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಕಲಾವಿದ್ರು ಸಿಕ್ಕಿದ್ದಕ್ಕೆ ನಾವೆಲ್ಲರೂ ಧನ್ಯರು ಅಂತ ಹೇಳ್ತಾ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.